ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲ ಗೃಹ ಪ್ರವೇಶದ ವಿಡಿಯೋಗಳು ಬರ್ತಾ ಇರುತ್ತೆ. ಟೈಮ್ ಕೂಡ ಆಗಿದೆ. ಇವತ್ತು ಶುಕ್ರವಾರ. ಇವತ್ತು ಅಮ್ಮನ ಮನೆಗೆ ಹೊಟ್ಟಿದ್ದೀವಿ. ಇವತ್ತಲ್ಲಿ ಪೂಜೆ ಕೂಡ ಇದೆ. ಹೇಗೆಲ್ಲ ಇರುತ್ತೆ ಪೂಜೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಾರಮ್ಮಂಗೆ 101 ಮಂಗಳಾರತಿ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬನ್ನಿ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೊಡೋಣ. ನಿಮ್ಗೇನಾದರೂ ಈ ಥರ ವಿಡಿಯೋಗಳು ಇಷ್ಟ ಆಗ್ತದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಶನಿವಾರ ಗೃಹ ಪ್ರವೇಶದ್ದು ಕಾರ್ಡ್ಗಳೆಲ್ಲ ಬಂದಿತ್ತು. ಕಾರ್ಡೆಲ್ಲ ಪ್ರಿಂಟ್ ಮಾಡಕ್ಕೆ ಕೊಟ್ಟಿದ್ವಲ್ಲ, ಕಾರ್ಡೆಲ್ಲ ಬಂದಿತ್ತು. ಶನಿವಾರ ಸಂಜೆ ಅಪ್ಪ ಹೋಗಿ ತೊಗೊಂಡು ಬಂದಾದಮೇಲೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಡಬೇಕಲ್ವ, ಎಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಬೇಕಲ್ವ ಅಂದ್ಬಿಟ್ಟು ಶನಿವಾರ ಸಂಜೆ ನಾವು ಈ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಕ್ ಮಾಡಿಬಿಟ್ಟು ಎಲ್ಲ ಕವರಿಗೆ ಹಾಕಿಟ್ಬಿಟ್ರೆ ಭಾನುವಾರ ಬೆಳಗ್ಗೆನೇ ಎದ್ದೋರೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಿ ಇಡ್ತಾಯಿದ್ದೀವಿ. ಎಲ್ಲರೂ ಸೇರಿಕೊಂಡು ಒಂದೊಳ್ಳೆ ಫನ್ ಮೂಮೆಂಟ್ ಇತ್ತು. ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರೂ ಈ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಭಾನುವಾರ ಬೆಳಗ್ಗೆನೇ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಈ ರೀತಿಯಾಗಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಭಾನುವಾರ ಬೆಳಗ್ಗೆನೇ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ತೊಗೊಂಡೋಗಿ ಇನ್ವಿಟೇಷನ್ ಕಾರ್ಡ್ನ ತೊಗೊಂಡೋಗಿ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಬಂದು ಅದ್ರ ಕುಂಕುಮ ಎಲ್ಲ ತೊಗೊಂಬಂದು ಈ ರೀತಿಯಾಗಿ ಕಾರ್ಡ್ಗೆಲ್ಲ ಇಟ್ಟು ರೆಡಿ ಮಾಡಿಟ್ರು. ಟಿಫನ್ ಎಲ್ಲ ಮುಗಿಸ್ಕೊಂಡು ಅಪ್ಪ ಕೊಡಲಿಕ್ಕೆ ಆಲ್ರೆಡಿ ಎಲ್ಲ ಸ್ವಲ್ಪ ಕಾರ್ಡೆಲ್ಲ ತೊಗೊಂಡೋದ್ರು. ನೆಕ್ಸ್ಟ್ ಡೇ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿಸಿದ್ವಿ. 101 ಮಂಗಳಾರತಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಾರಮ್ಮನ ದೇವಸ್ಥಾನದಲ್ಲಿ 101 ಮಂಗಳಾರತಿ ಕೂಡ ಮಾಡಿಸ್ತಾ ಇದ್ವಿ. ಬನ್ನಿ ಯಾವ ರೀತಿ ಇದೆ ಅಂತ ಕೂಡ ನೋಡ್ಕೊಂಬರೋಣ.
ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಸೀರೆ ಮಡಿಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು 101 ಮಂಗಳಾರತಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿದ್ಮೇಲೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಪ್ರಸಾದ ಕೂಡ ಹಂಚೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ಬನ್ನಿ ಹಾಗೆ ವಿಡಿಯೋನ ರಾಗೆ ನೋಡ್ಕೊಂಬರೋಣ. ಪೂಜೆ ಎಲ್ಲ ಮುಗೀತು. ಇವಾಗ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಹಂಚ್ಲಿಕ್ಕೆ ಎಲ್ಲ ತೊಗೊಂಡು ಹೋಗಬೇಕು. ನೋಡಿ ಈ ರೀತಿಯಾಗಿ ಎಲ್ಲ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಬಿಡಿಸಿ ಎಲ್ಲ ತುರಿದೆಲ್ಲ ರೆಡಿ ಮಾಡ್ಕೊಂಡು ಅವಲಕ್ಕಿ ಎಲ್ಲ ನೆನೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಪ್ರಸಾದ ಕೂಡ ಕೊಟ್ವಿ ಎಲ್ಲರಿಗೂ. అది కింద పెడుతున్నారు. ಇವೆಲ್ಲ ಬರ್ಬೋದು. ಕಟ್ಟಿ ಕಟ್ಬೇಕಾದ್ರೆ ಇಕ್ಬೇಕು. ಇನ್ನೊಂದ್ಸಲ ಮಳ್ಕೊಂಬರ ಕೊಡಲಿ ಫಸ್ಟ್ ಅವ್ರು ಇನ್ನೂ ಸಂಜೆಗೆ ಬಂದು ಚಪ್ರ ಹಾಕೋದು. ಅವ್ರು ಇವಾಗ ಬರಲ್ಲ. ಈಗ ಬೆಳಗಿನ 4 ಸಾರಿ ಫೋನ್ ಮಾಡಿದ್ರು. ಅವರು ಬರಲ್ಲ ಕಣಪ್ಪ. ಅವರು ಇವಾಗ ಅವ್ರು ಏನೈತಿ ಕೈ ಹಿಡಿದವರು ಬಾಲಾಜಿ ಬೈಲಿ ಕಣಕ್ಕೆ ಆಯ್ ಮಾಡು. ಆಯ್ ಫ್ರೆಂಡ್ ಬಿಸಾಕ ಡಬ್ಬ ಬಿಸಾಕ ಕೃಷ್ಣ ತಾತ ಗುಜರಿಗೆ 10 ರೂಪಾಯಿ ಬದಲ್ಕಣಪ್ಪ. ಅದಲ್ಲೂ ಕೇಸರಿ ಅಂತ ಹಾಕೋದು. ಏನು ಕಣ ಕಣದಲ್ಲೂ ಕೇಸರಿಯ ರಂಗು ರಂಗು ಗುಂಡ ಫೋನ್ ಕೊಡಿ ಇಲ್ಲಿಂದ 1 ನಿಮಿಷ. ದೇವಸ್ಥಾನದಲ್ಲಿ 101 ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಮಾಡಿ ಎಲ್ಲ ಹಂಚಿ ಬಂದಮೇಲೆ
ಮನೇಲಿ ನಾವು ಚಪ್ರ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಚಪ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಚಪ್ರದ ಪೂಜೆ ಕೂಡ ಮಾಡ್ತಾಯಿದ್ದೀವಿ ನೋಡಿ. ಈ ರೀತಿಯಾಗಿ ನಮ್ಮ ಮನೇಲಿ ಚಪ್ರದ ಪೂಜೆ ಕೂಡ ನಡೀತು. ಎಲ್ಲರೂ ಲಾಸ್ಟಿಗೆ ಮುತ್ತೈದಿದ್ದೀರೆಲ್ಲ ಪೂಜೆಗೆ ಎಲ್ಲ ಕೈ ಇಟ್ಕೊಂಡು ಈ ರೀತಿಯಾಗಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ರೀತಿಯಾಗಿ ಚಪ್ರದ ಪೂಜೆ ಕೂಡ ಆಯಿತು. ಚಪ್ರದ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಎಲ್ಲರೂ ಮನೆಗೆ ಹೋದ್ವಿ. ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಕೂಡ ಟಿಫನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅಷ್ಟರೊಳಗಡೆ ಅಪ್ಪ ಹೋಗಿ ಎಲ್ಲರಿಗೂ ಇಡ್ಲಿ ತೊಗೊಂಬಂದ್ಬಿಟ್ರು. ಎಲ್ಲರೂ ಟಿಫನ್ನ ಮುಗಿಸ್ಕೊಂಡ್ವಿ. ಇಡ್ಲಿ ಮತ್ತು ಚಟ್ನಿ ವಡೆ ಎಲ್ಲ ತೊಗೊಂಬಂದಿದ್ರು, ಬಜ್ಜಿ ಎಲ್ಲ ಅದನ್ನೆಲ್ಲ ತಿಂದು ಟಿಫನ್ನ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಾವು ಚಿತ್ರಾನ್ನ ಮಾಡಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಚಪ್ರ ಹಣ್ಣಿಯೋರು ಕೂಡ ಬಂದಿದ್ದರು ನೋಡಿ. ಈ ರೀತಿಯಾಗಿ ಚಪ್ರ ಎಲ್ಲ ಹಣ್ಣು ಚಪ್ರ ಕೂಡ ಹಾಕ್ತಾಯಿದ್ರು. ಚಪ್ರ ಹಾಕಿದ್ದೆಲ್ಲ ಯಾವುದು ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಚಪ್ರ ಎಲ್ಲ ಈ ರೀತಿಯಾಗಿ ಹಣ್ಣು ಎಲ್ಲ ರೆಡಿ ಮಾಡಿ ಚಪ್ರ ಎಲ್ಲ ಹಾಕ್ತಾಯಿದ್ರು. ನೈಟು ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ಕೂಡ ಜಸ್ಟ್ ಒಂದು ಪಿಕ್ನ ತೊಗೊಂಡಿದ್ದೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ತಾಯಿದ್ವಿ ನೋಡಿ. ಈ ರೀತಿಯಾಗಿ ಚಪ್ರ ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಈ ರೀತಿಯಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿ ನೋಡಿ. ಚಪ್ರ ಎಲ್ಲ ಹಾಕಿದ ಮೇಲೆ ಯಾವ ರೀತಿಯಾಗಿದೆ ಅಂತ ಕೂಡ ಒಂದು ಫೋಟೋನ ಅಟ್ಯಾಚ್ ಮಾಡ್ತೇನೆ. ಇದ್ರ ಜೊತೆ ಚಪ್ರದ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಡೇ ಮತ್ತು ದೇವರೆಲ್ಲ ತೊಗೊಬರೋದಕ್ಕೆ ಹೋಗಬೇಕು. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು, ದೇವ್ರನ್ನ ತೊಗೊಂಬಂದಿದ್ದು, ಅದನ್ನು ದೇವ್ರನ್ನ ನಾವು ಮನೆ ತುಂಬಿಸ್ಕೊಂಡಿದ್ದು, ಅದೆಲ್ಲ ಪ್ರತಿ ವಿಡಿಯೋಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.